ಕಂದಾಯ, ಗೃಹ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಅಧಿಕಾರಿಗಳು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದು ಸತತ ಅನ್ಯಾಯವೆಸಗುವುದನ್ನು ಕಾಯಕವಾಗಿಸಿಕೊಂಡಿದ್ದಾರೆ ಎಂದು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ BR ಮುನಿರಾಜು ಕಿಡಿಕಾರಿದರು. ಸೋಮವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ವರ್ಗಾವಣೆ ಮಾಡಬೇಕು, ಅವ್ರು ಏನೇನು ಅನ್ಯಾಯಗಳು ಮಾಡಿದ್ರೆ ಅದನ್ನ ಖಂಡಿಸಿ ಅವ್ರ ಮೇಲೆ FIR ಹಾಕಿ ಅವ್ರನ್ನ ಜೈಲು ಕಟ್ಟಬೇಕು ಅನ್ನೋದು ಮೊದಲನೇ ಒಂದು ವಿಚಾರ. ಆಮೇಲೆ KT ಶ್ರೀನಿವಾಸು ಮತ್ತು ಆಮೇಲೆ ಭಾನುಪ್ರಕಾಶ್ ಅನ್ನೋರು ಇವ್ರಿಗೆ ಬಂದು ಯಾರಿಗೆ ನಮ್ಮ ಸುಜಯ್ ಕುಮಾರ್ ಅವರಿಗೆ ಬೆಂಬಲ ಕೊಟ್ಕೊಂಡು ಇಡೀ ಹಳೆ ಕೆಲಸಗಳು ಏನಿದೆ ಅಂತೇಳಿ ಅವ್ರು ಬೆಂಬಲ ಕೊಟ್ಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ವ್ಯವಸ್ಥಿತವಾಗಿ. ಅದು ನಿಲ್ಲಬೇಕು. ಆಮೇಲೆ ನಂತರ ಬಂದುಬಿಟ್ಟು ನಮ್ಮ ಒಂದು ಈ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ತೊಗೊಂಡ್ರೆ ಕಿಶೋರ್ ಅನ್ನೋ ಒಬ್ಬ ಪಾಸ್ಟರ್ ಆಗಿ ವ್ಯವಸ್ಥಾಪಕರಾಗಿ ಸೆಂಟ್ ಜೇಮ್ಸ್ ಸ್ಕೂಲಲ್ಲಿ ಒಂದು ಅವ್ಯವಹಾರಗಳು ಮಾಡಿಕೊಂಡು ಆಮೇಲೆ ಕಾನೂನು ಚೌಕಟ್ಟಲ್ಲಿ ಹೆಣ್ಮಕ್ಳನ್ನೆಲ್ಲ ವರ್ಗಾವಣೆ ಮಾಡೋದು, ಶಿಕ್ಷಕರಿಗೆಲ್ಲ ಕಿರುಕುಳ ಕೊಡೋದು, ಅವ್ರನ್ನ ಜಾತಿ ನಿಂದನೆ ಮಾಡೋದು, ಈ ವಿಚಾರದಲ್ಲಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಇದುವರೆಗೂ ಅವ್ರ ಬಗ್ಗೆ ಗಮನ ಹರಿಸಿಲ್ಲ. ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿರ್ತಕ್ಕಂಥ ವಿಲ್ಸನ್ ರೆಡ್ಡಿ ಮತ್ತು ಜಸಿಂತಾ, ಆಮೇಲೆ ಬಂದುಬಿಟ್ಟು ಇನ್ನೂ ಹಲವಾರು ಹೇಳ್ಬಾರ್ದು ನಾವು ಅವ್ರಿಗೆಲ್ಲ, ಆಮೇಲೆ ಆಲ್ಬರ್ಟ್ ಅನ್ನೋರು, ತಿರ್ಗಿ ಆಮೇಲೆ ಪವಿತ್ರ ಮತ್ತು ಅರ್ಚನಾ ಇವರೆಲ್ಲ ಸೇರ್ಕೊಂಡು ರೆಡ್ಡಿ ಸಮುದಾಯದವರೆಲ್ಲನೂ ಮಕ್ಕಳನ್ನ ಮುಂದೆ ಇಟ್ಕೊಂಡು ಸ್ಕೂಲ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಬಿಟ್ಟಿದ್ದಾರೆ. ಸುಮಾರು ಇದು ಅನ್ಯಾಯ ಮಾಡ್ತಾರೆ. ಈ ವಿಚಾರನ ಅವ್ರು ಬಿಷಪ್ ಅನ್ನೋರು ಯಾರು ಸೀನಿಯರ್ ಇರ್ತಾರೆ ಅವ್ರ ವಿಚಾರಗಳಿಗೆ ಗೊತ್ತಾಗಲ್ಲ. ಎಲ್ಲ ಒಂದು ಸ್ಕೂಲ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರಿಗೆಲ್ಲ ಮರಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಸ್ಕೂಲನ್ನು ಕ್ಲೋಸ್ ಮಾಡಿಸ್ಬೇಕು. ಆಮೇಲೆ ಈ ಒಂದು ಚರ್ಚ್ಗಳಿಗೆ ಮತ್ತು ಆಮೇಲೆ ಒಂದು ಯಾವ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಸರ್ಕಾರದಿಂದ ಅನುಮತಿ ಕೊಟ್ಟಿರ್ತಾರೋ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ವ್ಯವಸ್ಥಿತ ನಡೀತಾವ್ರಲ್ಲ ಅಂತ ಗೊತ್ತಾಗಬೇಕು. ಆಮೇಲೆ ಸರ್ಕಾರದ ಕಾನೂನನ್ನು ಉಲ್ಲಂಘಿಸಿ ಮಕ್ಕಳ ಹತ್ರ ಹೆಚ್ಚಿನ ರೀತಿಯಲ್ಲಿ ಡೊನೇಟ್ ಕನೆಕ್ಷನ್ ಮಾಡ್ತಾರೆ. ನಮ್ಮ ಹಿಂದೂಗಳವರು ಯಾರನ್ನು ಕ್ರಿಶ್ಚಿಯನ್ ಸ್ಕೂಲ್ಗೆ ಸೇರಬಾರ್ದು, ಸೇರೋಕ್ಕೆ ಹೋಗಬೇಡಿ. ಯಾಕಂದರೆ ಇವರು ಈ ಥರ ನಮ್ಮ ದುಡ್ಡನ್ನ ತೊಗೊಂಡು ಸರ್ಕಾರದ ಸವಲತ್ತುಗಳನ್ನ ಅವ್ರು ಪಡ್ಕೊಂತಾರೆ. ಆಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಮತಂದ ಹೊಂದಿರೋರಿಗೆ ಬಾಲಕೃಷ್ಣ ಆಯೋಗ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ಜಡ್ಜ್ಮೆಂಟ್ ಕೊಡ್ತಾರೆ. ಆ ಜಡ್ಜ್ಮೆಂಟ್ ಅಡಿಯಲ್ಲೇ ನಡಿಬೇಕಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳಿಕೆಗಳನ್ನು ಕೊಡ್ತಾ ಇದ್ದೀವಿ. ಸುಜಯ್ ಕುಮಾರ್ನ ಜೈಲು ಕಟ್ಟಬೇಕು. ಆಮೇಲೆ ಅಮೃತಹಳ್ಳಿ ಪೊಲೀಸರು ಇಮಿಡಿಯೇಟ್ಲಿ ಲೋಕೇಶು ಮತ್ತು ಆಮೇಲೆ ಇನ್ನೊಬ್ಬರು ಬಾಲಾಜಿ ಅಂತಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ನಾವು ಒಬ್ಬ ಅಂಬರೀಷ್ ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಎಲ್ಲಿ ಹೋದ್ರು ಅಂತ ಹೇಳಿದ್ರೆ ಅವ್ರು ದುರಂಕರವಾಗಿ ಹೇಳ್ತಾರೆ ಮನೆಗೆ ಹೋದ್ರಿ ಅಂತೇಳಿ ಒಬ್ಬ ಪೊಲೀಸ್ ಅಧಿಕಾರಿನ ತಿರಸ್ಕರಿಸಿರೋದು ಖಂಡಿಸ್ತಿರೋದು. ಆ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ACP ಅವರು ಮತ್ತು DCP ಅವರು ಇವತ್ತು ಚಂದನ್ ಕುಮಾರ್ ಅಂತ ಒಳ್ಳೆ ಆಫೀಸರ್ ಬಂದವ್ರೆ, ಮಿಥುನ್ ಕುಮಾರ್ ಅಂತ ಹೇಳಿ DCP ಸಾಹೇಬರಿದ್ದಾರೆ. ಆಮೇಲೆ ಇವರು ಭಾಳ ಯಶಸ್ವಿಯಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಇದು ಎಲ್ಲ ಅನ್ಯಾಯ ಆಗಿದೆ, ವ್ಯವಸ್ಥೆ ಖಂಡಿಸಬೇಕು. ಇದೆಲ್ಲ ವ್ಯವಸ್ಥಿತವಾಗಿ ಆಗಬೇಕಂತೇಳಿ ನಾನು ಕೇಳ್ಕೊಡ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿಚಾರನ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ.